ಆಟವಾಡ್ತಿದ್ದ 2 ವರ್ಷದ ಮಗುವಿನ ಮೇಲೆ ಜೆಸಿಬಿ ಹರಿದು ಸಾವನ್ನಪ್ಪಿರುವ ದಾರುಣ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇದು ನಿನ್ನೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. 2 ವರ್ಷದ ಮಗು ಥವನ್ ರೆಡ್ಡಿ ಸಾವನ್ನಪ್ಪಿರುವಂತಹ ಪುಟ್ಟ ಕಂದಮ್ಮ ಬೆಂಗಳೂರಿನ ಕಾಡುಗೋಡಿ ಬಳಿಯ ಸಿಟಿ ಲೇಔಟ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆ ಎಂದಿನಂತೆ ಮಗು ಆಟ ಆಡ್ತಾ ಇತ್ತು 6:30 ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂತಹ ಜೆಸಿಬಿ ಚಾಲಕ ಮಗುವಿನ ತಲೆಯ ಮೇಲೆ ಜೆಸಿಬಿಯನ್ನು ಹರಿಸಿದ್ದಾನೆ. ಪರಿಣಾಮ ಮಗು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದೆ. ಮಹದೇವಪುರ ಸಂಚಾರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಜೆಸಿಬಿ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಆ ಭಾವಚಿತ್ರ ಏನು ನೀವು ನೋಡ್ತಾ ಇದ್ದೀರಿ, 2 ವರ್ಷದ ಮಗು ಥವನ್ ರೆಡ್ಡಿ ಸಾವನ್ನಪ್ಪಿರುವಂತಹ ಪುಟ್ಟ ಕಂದಮ್ಮ ನಿನ್ನೆ ಎಂದಿನಂತೆ ಆಟ ಆಡ್ತಾ ಇತ್ತು ಮನೆಯ ಹೊರಗೆ, ಗೇಟ್ ಹೊರಗೆ. ದಿಢೀರಂತ ಬಂದಂತಹ ಆ ಜೆಸಿಬಿಯನ್ನು ಅತಿ ವೇಗವಾಗಿ ಚಲಾಯಿಸಿಕೊಂಡು ಬಂದಿದ್ದಾನೆ ಮತ್ತು ಆತನ ಅಜಾಗರೂಕತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ವೈದೇಹಿ ಆಸ್ಪತ್ರೆಗೆ ಮಗುವನ್ನು ಕರೆದುಕೊಂಡು ಹೋಗಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರು ತಪಾಸಣೆ ನಡೆಸುವ ಹೊತ್ತಿನಲ್ಲಿ ಮಗು ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದೆ ಅಂತ ಖಚಿತಪಡಿಸಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆಯ ನಂತರ ಮಗುವನ್ನ ಪೋಷಕರಿಗೆ ಹಸ್ತಾಂತರ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಜೆಸಿಬಿ ಚಾಲಕನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರಾ? ಏನಾಗಿದೆ ಮುಂದುವರೆದಂತೆ? ದಿವ್ಯಾ, ನಿನ್ನೆ ಸಂಜೆ 6:30 ಸುಮಾರಿಗೆ ಕಾಡುಗೋಡಿ ಬಳಿಯ ಸಿಟಿ ಲೇಔಟ್ ಅಂತೇಳಿ ಆ ಸಿಟಿ ಲೇಔಟ್ ನ ಮನೆಯೊಂದರ ಮುಂದೆ ಆ ಮನೆಯ ಮಗು ಸುಮಾರು 2.5 ವರ್ಷದ ಮಗು ಥವನ್ ರೆಡ್ಡಿ ಅಂತೇಳಿ ಆ ಮಗು ಮನೆ ಮುಂದೆ ಆಟವನ್ನ ಆಡ್ತಿದೆ. ಈ ಸಂದರ್ಭದಲ್ಲಿ ಜೆಸಿಬಿ ಚಾಲಕ ಅತಿ ವೇಗವಾಗಿ ತನ್ನ ವಾಹನವನ್ನ ಚಲಾಯಿಸಿದ್ದಾನೆ ಅಜಾಗರೂಕತೆಯಿಂದ. ಹೀಗಾಗಿ ಆ ಮಗುಗೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಅದರ ಜೊತೆಗೆ ಆ ಮಗುವಿನ ಮೇಲೆ ಜೆಸಿಬಿಯನ್ನ ಹರಿಸಿದ್ದಾನೆ. ಹೀಗಾಗಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಕೂಡಲೇ ಸ್ಥಳೀಯರು ಮಗುವನ್ನ ವೈದೇಹಿ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಮಗುವಿನ ಪ್ರಾಣ ಹೋಗಿದೆ ಅನ್ನೋ ಮಟ್ಟಿಗೆ ವೈದ್ಯರು ತಿಳಿಸ್ತಾರೆ. ಪ್ರಕರಣ ಸಂಬಂಧ ಜೆಸಿಬಿ ಚಾಲಕನನ್ನ ಅಲ್ಲೇ ಸ್ಥಳೀಯರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಬಳಿಕ ಮಹದೇವಪುರ ಸಂಚಾರಿ ಪೊಲೀಸರಿಗೆ ಆತನನ್ನ ಒಪ್ಪಿಸುವ ಕೆಲಸವನ್ನ ಮಾಡಲಾಗಿದೆ. ಆತ ಅಜಾಗರೂಕತೆ ಮತ್ತೆ ನಿರ್ಲಕ್ಷ್ಯದಿಂದಾಗಿ ಒಂದು ಮಗುವಿನ ಸಾವಿಗೆ ಕಾರಣ ಅನ್ನೋದಂತಹ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸುತ್ತಿದ್ದಾರೆ. ಸಂಬಂಧಪಟ್ಟ ಹಾಗೆ ದೃಶ್ಯ CCTVಯಲ್ಲಿ ಏನಾದರೂ ದಾಖಲಾಗಿದೆಯಾ? ಹೇಗಾಯಿತು ಈ ದುರ್ಘಟನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ? ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಚಾಲಕ ಅತಿ ವೇಗವಾಗಿ ಚಲಾಯಿಸಿದ್ದಾನೆ ಅಂತ. ಜೆಸಿಬಿನ ಅಷ್ಟು ಫಾಸ್ಟಾಗಿ ಬರ್ಲಿಕ್ಕೆ ಸಾಧ್ಯ ಆಗತ್ತಾ? ದಿವ್ಯಾ, ಒಂದು ಯಾವಾಗ ಈ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ವಾಹನವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಜಾಗರೂಕತೆಯಿಂದ ವಾಹನಗಳನ್ನ ಚಲಾಯಿಸ್ಬೇಕು. ಕಾರಣ ಇಷ್ಟೇ, ಮನೆ ಮುಂದೆ ಮಕ್ಕಳು ಆಟ ಆಡ್ತಿರ್ತವೆ. ಮತ್ತೆ ಅವ್ರಿಗೆ ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಎಡಕ್ಕೆ ಬಲಕ್ಕೆ ನೋಡ್ಬೇಕು ಯಾವ್ದಾದ್ರು ವೆಹಿಕಲ್ ಗಳು ಬರ್ತಿರುತ್ತಾ ಅಂತೇಳಿ. ಏನು ಅರಿಯದ ವಯಸ್ಸದು 2.5 ವರ್ಷ. ಅದು ತನ್ನ ಪಾಡಕ್ಕೆ ತಾನು ಆಟ ಆಡ್ತಿದೆ. ಮತ್ತೆ ಪೋಷಕರು ಕೂಡ ಮಗು ರಸ್ತೆಗೆ ಬಂದಂತಹ ಸಂದರ್ಭದಲ್ಲಿ ಅವರಾದ್ರೂ ಗಮನವನ್ನ ಹರಿಸಬೇಕಿತ್ತು. ಮಗು ಆಟವಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ರಸ್ತೆಗೆ ಬಂದಿದೆ. ಆ ಸಂದರ್ಭದಲ್ಲಿ ಈತ ಮಗುವಿನ ಮೇಲೆ ಜೆಸಿಬಿಯನ್ನ ಹರಿಸಿರೋದು. ಹೀಗಾಗಿ ಪೊಲೀಸರು ಎಲ್ಲಿಂದ ಬಂದ ಆತ ಯಾರು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಸದ್ಯ ಮಗುವನ್ನ ಮೃತದೇಹವನ್ನ ಪೋಸ್ಟ್ ಮಾರ್ಟಂ ಮುಗಿಸಿ ಮಗುವಿನ ಅಂತ್ಯಕ್ರಿಯೆಗಾಗಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಒಪ್ಪಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆತನನ್ನ ಬಂಧನ ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.